ಮಧು ಚಿನ್ಮಯ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾಗಾರಾಧನೆ ನಾಗದೋಷಗಳಿಗೆ ಮಾಹಿತಿ ಬೇಕಿದ್ರೆ ಸಂಪರ್ಕಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ. ಈಗ ಒಬ್ರು ನನ್ನ ಕ್ಲೈಂಟ್ ಇದ್ದಾರೆ. ಇವರಿಗಿದು ಎರಡನೇ ಮಗು. ತುಂಬಾನೇ ಖುಷಿಯಾಗಿದ್ದಾರೆ. ನಾಗದೋಷದ್ದು ಪ್ರಾಬ್ಲಮ್ ಇತ್ತು. ಆ ಪ್ರಾಬ್ಲಮ್ ನಿವಾರಣೆ ಆದ್ಮೇಲೆ ಸ್ವಾಮಿಯ ದಯೆಯಿಂದ ಇವಾಗ ಎರಡನೇ ಮಗು ಆಗಿದೆ. ಹೆಂಗೆ ತುಂಬಾ ಖುಷಿಯಾಗಿದೆ ಇವಾಗ? ಖುಷಿಯಾಗಿದೆ. ಈ ದೋಷ ನಿವಾರಣೆ ಆಗೋಕ್ಕಿಂತ ಮುಂಚೆ ತುಂಬಾ ಸಫರ್ ಪಡ್ತಾ ಇದ್ರು. ದೋಷ ನಿವಾರಣೆ ಆದ್ಮೇಲೆ ಇವಾಗ ಒಂದಲ್ಲ ಎರಡು ಗಂಡು ಮಗು ಆಗಿದೆ ಅವರಿಗೆ. ಸಖತ್ತು ಖುಷಿಯಾಗಿದ್ದಾರೆ. ಆ ಖುಷಿನೂ ಕೂಡ ಅಷ್ಟೇ ಇವಾಗ ವಿಡಿಯೋ ಮುಖಾಂತರವಾಗಿ ಹಂಚ್ಕೊಳ್ತಾ ಇದ್ದಾರೆ. ಖುಷಿಯಾಗಿದೆಯಾ? ಖುಷಿಯಾಗಿದೆ. ಪಾಪು ಅದು ನೋಡ್ತಾ ಇದೆ. ನನಗೂ ಅಷ್ಟೇ ಈ ಥರ ಒಂದು ಸೇವೆ ಮಾಡೋದ್ರಿಂದನೂ ಕೂಡ ಅಷ್ಟೇ ನಮ್ಮಲ್ಲೂ ಒಂದು ಸೇವಾ ಮನೋಭಾವ ಇರೋದ್ರಿಂದ, ಮತ್ತು ಜೊತೆಯಲ್ಲಿ ಈ ಥರ ಏನಾದರೂ ದೋಷಗಳು ಇದ್ದಂತಹ ವ್ಯಕ್ತಿಗಳಿಗೂ ಆ ದೋಷ ನಿವಾರಣೆ ಆದಮೇಲೆ ಅವ್ರ ಮುಖದಲ್ಲಿ ಖುಷಿಯನ್ನು ನೋಡ್ತೀವಲ್ಲ, ಅದೆಷ್ಟೋ ನಮಗೂ ಕೂಡ ಖುಷಿಯಾಗುತ್ತೆ. ಇಂತಹ ಒಂದು ದೋಷಗಳು ಇದ್ದಂಥ ಸಂದರ್ಭದಲ್ಲಿ ಅದನ್ನ ನಿವಾರಣೆ ಮಾಡ್ಕೊಳ್ಳೇಬೇಕಾಗುತ್ತೆ. ಮತ್ತು ನಾಗಗಳ ಹತ್ಯೆಯನ್ನು ಮಾಡಿದಾಗ ಏನೇನೆಲ್ಲ ಸಮಸ್ಯೆ ಆಗುತ್ತೆ, ಮತ್ತು ಅದು ಹತ್ಯೆ ಮಾಡಿದ ಆದಮೇಲೆ ಆ ಸಮಸ್ಯೆ ಏನು ಬಂದಿರುತ್ತಲ್ಲ ಅದನ್ನ ಬಗೆಹರಿಸ್ಕೊಳ್ಳೋ ರೀತಿ ನೀತಿಗಳು ಯಾವ ರೀತಿಯಾಗಿರುತ್ತೆ, ಅದಾದಮೇಲೆ ಹೆಂಗೆ ರಿಸಲ್ಟ್ ಬರುತ್ತೆ ಅಂತೇಳಿ ನಾವು ಸಾಕ್ಷಿ ಸಮೇತವಾಗಿ ತೋರಿಸ್ತಾ ಇದ್ದೀವಿ ನೋಡಿ. ಖುಷಿಯಾಗಿದೆ ಅಲ್ಲ ಈಗ? ಬಟ್ ಇವರಿಗೆ ವಿಡಿಯೋದಲ್ಲಿ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಮಾತಾಡಿ, ಪರವಾಗಿಲ್ಲ. ನಿಮಗೆ ಎಷ್ಟು ಖುಷಿಯಾಗಿದೆ ಏನು ಹಂಚ್ಕೋಬೋದು. ಇಲ್ಲ, ನಾಗದೋಷ ನಿವಾರಣೆಗೆ ಪರವಾಗಿಲ್ಲ, ನಿಮ್ಗೆ ಯಾವ ಭಾಷೆ ಬರುತ್ತೆ ಅಂತ ಮಾತಾಡ್ಬೋದು. ಓಕೆ.